ಬ್ಯಾಂಕ್ ಆಫ್ ಇಂಡಿಯಾದ MG ರಸ್ತೆ ಶಾಖೆಯಿಂದ ಚಂದ್ರಶೇಖರನ್ ಅವರ ಗಮನಕ್ಕೆ ಬರದೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರದ ಬಂಜಾರಾ ಹಿಲ್ಸ್ ಪ್ರದೇಶದಲ್ಲಿರ್ತಕ್ಕಂಥ ರಮಾಕಾಂತ್ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಖಾತೆಗಳನ್ನು ಹೊಂದಿದ್ದಂಥ 10 ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಖಾತೆಗಳಿಗೆ 89,62 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ಹಂತವಾಗಿ ವರ್ಗಾವಣೆ ಮಾಡೋದ್ರ ಮೂಲಕ ನಿಗಮ ಬಹಳ ದೊಡ್ಡ ಆರ್ಥಿಕ ಅಪರಾಧವನ್ನು ಮಾಡಿರ್ತದೆ. ಇದೇ ಮೇ ತಿಂಗಳ 26ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಲೆಕ್ಕಾಧೀಕ್ಷಕರಾಗಿದ್ದಂಥ ಚಂದ್ರಶೇಖರನ್ ಅವರು ಶಿವಮೊಗ್ಗದ ಅವರ ಮನೆಯಲ್ಲಿ ಒಂದು ಸುದೀರ್ಘವಾದಂಥ ಒಂದು ಮರಣಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಷಯ ನಮಗೆಲ್ಲ ಗೊತ್ತಿರೋವಂಥದ್ದು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ವಸಂತನಗರ ಶಾಖೆಯಲ್ಲಿದ್ದಂಥ 187 ಕೋಟಿ ರೂಪಾಯಿಯಷ್ಟು ಹಣವನ್ನು ಏಕಾಏಕಿ ನಿಗಮದ ಲೆಕ್ಕಾಧೀಕ್ಷಕರಾಗಿದ್ದಂಥ ಚಂದ್ರಶೇಖರನ್ ಅವರ ಗಮನಕ್ಕೆ ಬರದೆ ಬೇರೆ ಅಧಿಕಾರಿಗಳ ಸಹಿಗಳನ್ನು ನಕಲು ಮಾಡಿ ಏಕಾಏಕಿ ಬ್ಯಾಂಕ್ ಆಫ್ ಇಂಡಿಯಾದ ವಸಂತನಗರ ಶಾಖೆಯಿಂದ MG ರಸ್ತೆಯ ಶಾಖೆಯಲ್ಲಿ ಉಪಖಾತೆಯನ್ನು ತೆರೆದು ಅಲ್ಲಿಗೆ ವರ್ಗಾವಣೆ ಮಾಡಿರ್ತಾರೆ. ಇದು ಒಂದು ಕಾನೂನು ಬಾಹಿರವಾದಂಥ ಕಾರ್ಯ ಆಗಿರುತ್ತೆ. ಅದ್ರ ಜೊತೆಗೆ ಈ 187 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಮಾಡ್ಕೊಂಡ ನಂತರ ಬ್ಯಾಂಕ್ ಆಫ್ ಇಂಡಿಯಾದ MG ರಸ್ತೆ ಶಾಖೆಯಿಂದ ಚಂದ್ರಶೇಖರನ್ ಅವರ ಗಮನಕ್ಕೆ ಬರದೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರದ ಬಂಜಾರಾ ಹಿಲ್ಸ್ ಪ್ರದೇಶದಲ್ಲಿರ್ತಕ್ಕಂಥ ರಮಾಕಾಂತ್ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಖಾತೆಗಳನ್ನು ಹೊಂದಿದ್ದಂಥ 10 ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಖಾತೆಗಳಿಗೆ 89,62 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ಹಂತವಾಗಿ ವರ್ಗಾವಣೆ ಮಾಡೋದ್ರ ಮೂಲಕ ನಿಗಮ ಬಹಳ ದೊಡ್ಡ ಆರ್ಥಿಕ ಅಪರಾಧವನ್ನು ಮಾಡಿರ್ತದೆ. ಚಂದ್ರಶೇಖರನ್ ಅವರ ಮರಣಪತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸಚಿವರು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ. ಅವರ ಆತ್ಮೀಯ ನಾಗರಾಜ್ ಅವರು ಇದರ ಮುತುವರ್ಜಿ ವಹಿಸಿದ್ದಾರೆ. ಇವರಿಬ್ಬರು ಆದೇಶದಂತೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ JG ಪದ್ಮನಾಭ ಅವರು, ನಿಗಮದ ಲೆಕ್ಕ ಅಧಿಕಾರಿಗಳಾಗಿರ್ತಕ್ಕಂಥ ಪರಶುರಾಮ್ G ದುರ್ಗಣ್ಣನವರು ಮತ್ತು ಬ್ಯಾಂಕ್ ಆಫ್ ಇಂಡಿಯಾದ MG ರಸ್ತೆಯ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಶುಚಿಸ್ಮಿತಾ ಅವರು ಸೇರಿದಾಗೆ ಹಲವಾರು ಮಂದಿ ಈ ಒಂದು ಬೃಹತ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಒಂದು ಕಡೆ ಇದು ನನ್ನ ತಲೆಗೆ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಅವಮಾನಕ್ಕೊಳಗಾಗಕ್ಕೆ ಇಷ್ಟಪಡದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆತ್ಮಹತ್ಯೆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ. ಅದಾದ ನಂತರ ಈ ಸಹಕಾರ ಸಂಘಗಳ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರು ಕೂಡ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆದು ಹೈದರಾಬಾದ್ ನಗರದ ರಮಾಕಾಂತ್ ಬ್ಯಾಂಕ್ ಲಿಮಿಟೆಡ್ ಶಾಖೆಯಲ್ಲಿರ್ತಕ್ಕಂಥ ಬ್ಯಾಂಕಿನ 10 ಖಾತೆಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥ 89,62 ಲಕ್ಷ ರೂಪಾಯಿ ಹಣವನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಪತ್ರವನ್ನು ಕೂಡ ಬರೀತಾರೆ. ಅಲ್ಲಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು ನಿಗಮದಿಂದ ಖಚಿತವಾಯಿತು. ಒಂದು ಇಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ಖಾತೆಯನ್ನು ತಮ್ಮ ಬಳಿಯಲ್ಲೇ ಇಟ್ಕೊಂಡಿರೋದ್ರಿಂದ ಆ ಫೈನಾನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರನೇ ಇರೋದ್ರಿಂದ ಅವರ ಗಮನಕ್ಕೆ ಬರದೆ ಈ ಅಕ್ರಮ ಹಣ ಹಗರಣ ವರ್ಗಾವಣೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಸಂಗತಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಇದು ಸಿದ್ದರಾಮಯ್ಯನವರ ಒಪ್ಪಿಗೆ ಮೇರೆಗೆ ಅವರ ಆದೇಶದ ಮೇರೆಗೆ ನಡೆದಿರ್ತಕ್ಕಂಥದ್ದು ರುಜುವಾತಾಗಿರೋ ಹಿನ್ನೆಲೆಯಲ್ಲಿ ಮತ್ತು ಇದು ಅಂತಾರಾಜ್ಯ ಆರ್ಥಿಕ ಅಪರಾಧ ಪ್ರಕರಣ ಆಗಿರೋದ್ರಿಂದ ಇದರ ತನಿಖೆ ಜಾರಿ ನಿರ್ದೇಶನ ನಡೆಸಬೇಕಾಗಿರೋ ಸೂಕ್ತ ಅನ್ನೋದ್ರಿಂದ ಇವತ್ತಿನ ದಿನ ನಾನು ದಾಖಲೆಗಳು ಸಹಿತ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನು ಕೊಟ್ಟು ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಸಚಿವ B ನಾಗೇಂದ್ರ ಮತ್ತು ಅವರ ಪರಮಾಪ್ತ ನಾಗರಾಜು, ಹಾಗೆ JG ಪದ್ಮನಾಭು, ಪರಶುರಾಮ್ G ದುರ್ಗಣ್ಣನವರು, ಶುಚಿಸ್ಮಿತಾ ಸೇರಿದಾಗೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರ ವಿರುದ್ಧ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಹಣ ಕಬಳಿಕೆಗೆ ಸಂಚು ಪ್ರಕರಣಗಳನ್ನು ದಾಖಲಿಸ್ಕೋಬೇಕು ಅಂಥೇಳಿ ದೂರನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಇದೇ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಸೇರಿದಾಗೆ ಬೇರೆ ಬೇರೆ ನಿಗಮಗಳಲ್ಲೂ ಈ ಥರ ಅಕ್ರಮ ಹಣ ವರ್ಗಾವಣೆ ಆಗಿರುವಂಥ ಅವಕಾಶಗಳು ಹೆಚ್ಚಿರೋದ್ರಿಂದ ಈ ಎಲ್ಲ ನಿಗಮಗಳ ಖಾತೆಗಳನ್ನು ಈಗಾಗಲೇ ತಾವು ವಶಕ್ಕೆ ತಗೊಂಡು ತನಿಖೆ ನಡೆಸಬೇಕು ಅಂತ ಕೂಡ ಅವ್ರನ್ನ ಜಾರಿ ನಿರ್ದೇಶನದ ಜಂಟಿ ನಿರ್ದೇಶಕ ನಾನು ಮನವಿ ಮಾಡಿಕೊಂಡಿದ್ದೆ.